ಸಚಿವ ಸಂಪುಟ ವಿಸ್ತರಣೆ ವಿಚಾರ ವಿಜಯಪುರದಲ್ಲಿ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಪ್ರತಿಕ್ರಿಯೆ. ಸಂಪುಟ ವಿಸ್ತರಣೆ ಸಿಎಂ ಪರಮಾಧಿಕಾರ. ಅವರು ಯಾರಿಗೆ ಮಾತು ಕೊಟ್ಟಿದ್ದರೂ ಅವರನ್ನ ಮರೆಯಬಾರದು. ಸೈಲೆಂಟ್ ಆಗಿ ಸಿಎಂಗೆ ಎಚ್ಚರಿಸಿದ ಶಾಸಕ ಯಶವಂತರಾಯಗೌಡ. ಸಚಿವ ಸ್ಥಾನ ಆಕಾಂಕ್ಷಿಯಾಗಿದ್ದ ಇಂಡಿ ಶಾಸಕ ಸಂಪುಟ ಪುನರ್ ರಚನೆ ಅನ್ನೋದಾದ್ರೆ ಸಿಎಂ ಕೊಟ್ಟ ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಲಿ. ಯಾರ್ಯಾರಿಗೆ ಏನೇನು ಮಾತು ಕೊಟ್ಟಿದ್ದಾರೆ ಅದನ್ನ ನೆನಪಿನಲ್ಲಿ ಇಟ್ಟುಕೊಂಡು ಪುನರ್ ರಚನೆ ಮಾಡ್ತಾರೆ ಎನ್ನುವ ವಿಶ್ವಾಸ ಇದೆ. ಪಾರ್ಟಿಯಿಂದ ಏನೇನು ಕಮಿಟ್ಮೆಂಟ್ ಇವೆ, ನಮಗೆ ಮೂವರಿಗೆ ಸಮನಾಗಿ ಅಧಿಕಾರಿ ಹಂಚಿಕೆ ಎಂದಿದ್ದರು. ಚುನಾವಣೆಗೂ ಮೊದಲು ನಮ್ಮ ಮೂವರನ್ನ ಎಂಬಿ ಪಾಟೀಲ್, ಶಿವಾನಂದ್ ಪಾಟೀಲ್, ಯಶವಂತರಾಯಗೌಡ ಪಾಟೀಲ್ ಕರೆದು ಚೆನ್ನಾಗಿ ಎಲೆಕ್ಷನ್ ಮಾಡಿ ಎಂದಿದ್ದರು. ಮೂವರಿಗೂ ಈಕ್ವಲ್ ಪವರ್ ಶೇರಿಂಗ್ ಎಂದಿದ್ದರು. ಇದು ಎಂದೂ ಅವರಿಗೆ ನೆನಪಾಗುತ್ತೆ ಅಂದು ಮಾಡಲಿ ಎಂದ ಯಶವಂತರಾಯಗೌಡ ಪಾಟೀಲ್. ಸೈಲೆಂಟ್ ಆಗಿ ಅಸಮಾಧಾನ ಹೊರಹಾಕಿದ ಯಶವಂತರಾಯಗೌಡ. ನನ್ನ ಸಚಿವ ಮಾಡದೇ ಇದ್ರೂ ಮಾತು ತಪ್ಪಿದಂಗೆ ಆಗಲ್ಲ. ನಾನು ಎಲ್ಲವನ್ನೂ ಸಹಿಸಿಕೊಳ್ತೇನೆ. ನಾವು ಪ್ರಬುದ್ಧರು, ನಮಗೆ ತಾಳ್ಮೆ ಸಹನೆ ಇದೆ ಎಂದು ಟಾಂಗ್ ಕೊಟ್ಟ ಯಶವಂತರಾಯಗೌಡ. ನಮಗೆ ಬುಲ್ಡೇಸರ್ ಹಚ್ಚಿದ್ರೂ ಏನೂ ಆಗಲ್ಲ. ಮಾರ್ಮಿಕವಾಗಿ ಅಸಮಾಧಾನ ಹೊರಹಾಕಿದ ಇಂಡಿ ಶಾಸಕ. ಅಜೀಜ್ ಫತನ್ ಜೊತೆ ದವಲಪ್ಪ ಮನಗುಳಿ, ಜೆಕೆ ನ್ಯೂಸ್ ಕನ್ನಡ, ವಿಜಯಪುರ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಹಾಯದಿಂದ ಅದಕ್ಕೆ ಆ ಬಯಲದೊಳಗ ಎಲ್ಲಿಯೂ ಸಹಿತ ರಾಜಕೀಯ ಗಂಜಿ ಕೇಂದ್ರ ಆಗಬಾರದು ಅಂತ ಹೇಳಿ ನಾನು ಕನ್ಸರ್ನ್ ಹಾರ್ಟಿಕಲ್ಚರ್ ಮಿನಿಸ್ಟರ್ ಅದರದ್ದು ಚೇರ್ಮನ್ ಆಗಿರ್ಬೇಕು ಅಂತ ಹೇಳಿ ನಾವು ಮಾಡಿದೀವಿ. ಆದ್ರೆ ಪ್ರೀವಿಯಸ್ ಗವರ್ಮೆಂಟ್ ಹೋದಾಗ ಏನಾಗ್ಯದ ಅಂದ್ರೆ ಅದಕ್ಕೆ ನಿಗಮ ಮಂಡಳಿ ಚೇರ್ಮನ್ ಮಾಡಿದ ಯಾರೋ ನಮ್ಮ ಜಿಲ್ಲೆಯವರೇ, ನಮ್ಮ ಪಕ್ಕದ ತಾಲೂಕದವರೇ ಆಗಿದ್ದಾರೆ, ನಾ ಯಾಕೆ ಅದನ್ನ ಬೇಡ ಅಲ್ಲಿ ಅಂತ ನಾನು ಗಂಬಿದ್ದೆ. ಅದ್ರ ವಾಸ್ತವಿಕವಾಗಿ ನಿಮ್ಗೆ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಬಾಯ್ಲಾದೊಳಗ ಚೇರ್ಮನ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೂ ನಾವು ಮಾಡ್ಬೋದು. ಆದ್ರೆ ಅದು ಆಕ್ಚುಲಿ ಮ್ಯಾಂಡೇಟರಿ ಏನದಂದ್ರೆ ಹಾರ್ಟಿಕಲ್ಚರ್ ಮಿನಿಸ್ಟರ್ನೇ ಆ ಬೋರ್ಡ್ ಚೇರ್ಮನ್. ಅದು ಪೊಲಿಟಿಕಲ್ ಗಂಜಿ ಕೇಂದ್ರ ಆಗಬಾರ್ದು. ಮತ್ತು ಹಾರ್ಟಿಕಲ್ಚರ್ ಮಿನಿಸ್ಟರ್ ಅದಕ್ಕಿದ್ರು ಅಂದ್ರೆ ಅದಕ್ಕೆ ಇನ್ನೊಂದಿಷ್ಟು ವಿಶೇಷ ಆಸಕ್ತಿಯಿಂದ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದಂತ ಚಿಂತನೆ ಇಟ್ಕೊಂಡು ನಾನು ಬಾಯ್ಲಾ ಮಾಡಿಸಿ. ನಾವು 2016 ಮತ್ತು 17 ಇಲ್ಲ 7.5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಈಗ ಕೆಲಸ ಪ್ರಾರಂಭ ಆಗ್ತದೆ. ಬಹಳ ತ್ವರಿತವಾಗಿ ನಾವು ಮಾಡ್ತೀವಿ. ಈಗ ನಮ್ಮ ಇಂಡಿಯೊಳಗೆ ಇಂಡಿಯಾ ಅಭಿವೃದ್ಧಿ ಮಂಡಳಿ ಈಗ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ನಾವು. ರೈಲ್ವೆ ಬ್ರಾಡ್ಗೆ ನಮ್ದು ಏನ್ ಇಂಡಿಯನ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಅಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಈ ಕಡೆ ಬ್ರಾಡ್ಗೇಜು ಇರ್ತದ, ಈ ಕಡೆ ನ್ಯಾಷನಲ್ ಹೈವೇನು ಇದೆ. ಅಲ್ಲಿ ಜನರಿಗೆ ಲೋಕಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ ಮಾಡೋರಿಗೆ ಯುವಕರಿಗೆ ಉದ್ಯೋಗಾವಕಾಶ ಒದಗದಂಗೆ ಆಗ್ತದೆ. ನಾವು ಮಾಡ್ತಾ ಇದೀವಿ. ನಾವು ಕೆಲಸ ಪ್ರಾರಂಭ ಆಗಿದೆ. ಇಲ್ಲ ಯಾವ ಕಾರಣಕ್ಕಾಗಿ ಸೇರ್ಕೊಳ್ಳೋದು ಎಲ್ಲರಿಗೂ ಗೊತ್ತು. ಸೊ ಇಂಡಿ ಸಿಂದಗಿ ಭಾಗದವರು ನಾವು ಅಫ್ಜಲ್ಪುರ್, ಜೇವರ್ಗಿ ಭಾಗವಾಗಿ ಮಕ್ಕಳಿದ್ದೀವಿ. ನಾವು ನಿಮ್ಗೆ ಹೇಳಿದ್ವಿ ಆರ್ಟಿಕಲ್ 371 ಎಷ್ಟು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ಯದ. ಮೆಡಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಉದ್ಯೋಗ ಅವಕಾಶ ಆಗ್ಯದ. ಆಮೇಲೆ ಇವತ್ತು ಹೈದರಾಬಾದ್ ಕರ್ನಾಟಕ ಟ್ರೀಟ್ ಆಗ್ತದಲ್ಲ, ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಎಷ್ಟ 4,000 ಕೋಟಿ ರೂಪಾಯಿ. ಎವ್ರಿ ಕಾನ್ಸ್ಟಿಟ್ಯೂನ್ಸಿ 60 crores, 70 crores, 80 crores, 100 crores ಕೆಲವು ಕಾನ್ಸ್ಟಿಟ್ಯೂನ್ಸಿ. ನಮ್ಗೆ ಏನೇ ಇಲ್ಲ. ಬಟ್ ನಾನು ಇವತ್ತಿಗೂ ಸರ್ಕಾರ ಅದನ್ನು ನಾವು ಒತ್ತಾಯ ಮಾಡ್ತಿದೀವಿ. ಬಟ್ ಇದು ಲೇಟ್ ಆಗ್ಯದ. ಈಗ ನಾನು ಇವತ್ತು ಸ್ಮರಿಸ್ಕೋತೀನಿ MM ಸಜ್ಜನ್ ಅಂತ ಹೇಳಿ ಒಬ್ಬ ಪುಣ್ಯಾತ್ಮ ex-MLA ಫ್ರಮ್ ಮುದ್ದೇಬೇಲ್. ಆ ದಿನದಾಗ ಧ್ವನಿ ಎತ್ತಿದ್ರು. ಅವತ್ತಿನವ್ರು ಅದ್ರಿಗೆ ಯಾರು ಅವ್ರ ಜೊತೆಗೆ ಸಹಕರಿಸಲಿಲ್ಲ. ಅವತ್ತೇನಾರ ಒಂದ್ ವೇಳೆ ಅದನ್ನ ಆಗಿತ್ತು ಅಂದ್ರೆ ಇವತ್ತು ನಮ್ಗೆ ಈ ಸಮಸ್ಯೆ ಎದುರಿಸಿರ್ಲಿಲ್ಲ. ನಮ್ಮದು ಆಲ್ಮೋಸ್ಟ್ ಅಲ್ಲಿ ವಿದಿನ್ ಮಂತ್ಸ್ ನಮ್ಗೆ ಮುಗಿತು. 16 ಕೆರೆ ಹೊರತಿ ಭಾಗ ನಿಮ್ಗೆ ಹೇಳ್ಬಿಡ್ತೇನೆ. ಈ ಗೌರ್ಮೆಂಟ್ ಮೊದಲನೇ ಆದ್ಯತೆ ಅದು ಕೊಟ್ಟು ನನಗೆ ಹೇಳಿದ್ರಲ್ಲ ನೀವು ಕಡೆಗಣಿಸಿದಾರೆ ಅಂತ ಹೇಳಿ ಅದಕ್ಕೆ ಉತ್ತರ ಹೇಳ್ತೇನೆ. 3,000 ಕೋಟಿ ರೂಪಾಯಿ ಮೊದಲನೇ ಹಂತಕ್ಕೆ 800 ಕೋಟಿ, ಎರಡನೇ ಹಂತ 1,000 ಕೋಟಿ, ಒಟ್ಟು 2,800 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇವತ್ತು ನಡಿಲಿಕ್ಕತ್ತದ. ಅದನ್ನ ಈ ಅವಧಿಯೊಳಗೆ ನಾವು ಮುಗಿಸ್ತೀವಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.
ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, BPAP, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.